ಇದ್ರೆ ಪೋಲೋ ಲವರ್ಸ್ಗೆ ಅಂತ 6 ಪೋಲೋ ಇರುವಂತದ್ದು ಇವತ್ತಿನ ವಿಡಿಯೋದಲ್ಲಿ. ಸರ್ ಪೋಲೋ ಅಂತ ಬಂದಾಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಬೈ? 2,70,000 ಸ್ಟಾರ್ಟ್ ಇದೆ. ಬೇರೆ ಸ್ಟೇಟ್ ಇಲ್ಲ, ಕರ್ನಾಟಕ ಗಾಡಿ. ಕರ್ನಾಟಕ ಗಾಡಿ ಕೊಡ್ತೀನಿ 7,70,000. ಸೊ ನೀವು ಕೇಳ್ತಾರೆ ನಿಜ, ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇಕೋ ಸ್ಪೋರ್ಟ್ಸ್ ಬೇಕಾ, ಅದು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸರ್ ಬೈ ಇದು ಬಂದು ನಿಮಗೆ 5,60,000 ಕೊಡ್ತೀನಿ. ಅದ್ರ ಪ್ಲಸ್ ನಿಮಗೆ ಪ್ರೊಜೆಕ್ಟರ್ಸ್ ಕೂಡ ಹಾಕಿದೀನಿ. 40,000 ರೂಪಾಯಿ ಬರೀ ಪ್ರೊಜೆಕ್ಟರ್ಸ್ ಇದೆ ಬೈ ಇದಕ್ಕೆ. ಬೇರೆ ಕಡೆ ಎಲ್ಲ ನಿಮಗೆ ಎಲ್ಲ 6.5 lakhs ಇದೆ ಬೈ ಗಾಡಿ. 14 ಮಾಡಲ್ ಟೈಟಾನಿಯಮ್. ಚೆಕ್ ಮಾಡ್ಕೊಂಡು ಬಂದು ತಗೋಬಹುದು. BMW ಬೇಕಾ, ಬ್ರ್ಯಾಂಡ್ ಗಾಡಿ, ಪ್ರೀಮಿಯಂ ಗಾಡಿ, ಬೆಂಜ್ ಇದು ಅದು ತೋರಿಸ್ತೀನಿ. BMW ಇದೆ ಸರ್, ಏನು ಬೈ ಒಂದು 4 ಲಕ್ಷ ಕೊಡಿ ಸರ್, BMW ಕೊಡ್ತೀನಿ ನಾನು. ಸೊ 7 ಸೀಟರ್ ಬೇಕಾ, ಅದು ಕೂಡ ಅವೈಲೇಬಲ್ ಇದೆ. BRV ಬೇಕಾ ಸರ್, ಇದು ಬೈ ಹೋಂಡಾ ಮೊಬೈಲಿಯೋ ಸಿಲ್ವರ್ ಬೇಕಾ, ವೈಟ್ ಬೇಕಾ, ಎರಡು ಅವೈಲೇಬಲ್ ಇದೆ. 2 ಆಪ್ಷನ್ ಇದೆ. XC500 ಬೇಕಾ, 2 ಆಪ್ಷನ್ ಇದೆ. ಸೊ ಕರ್ನಾಟಕ ಗಾಡಿ ಏನು ಪ್ರೈಸ್ ಬೈ? ಕರ್ನಾಟಕ 795. ಅದು ಇದು ಕರ್ನಾಟಕನೇ. ಸ್ಯಾಂಗನ್ ರೆಕ್ಸ್ಟೋನ್ ಇದು 695. ಸರ್ ನಮ್ಮ ಕಸ್ಟಮರ್ಗೆ ಅಂದರೆ ನಮ್ಮ ಗುರುಗಳಿಗೆ ಒಂದು ಪ್ರೀಮಿಯಂ ಕಾರ್ನ ಒಂದು ಕಡಿಮೆ ಪ್ರೈಸಲ್ಲಿ ಕ್ವಾಲಿಟಿ ಕಾರ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ಕೊಡಿಸ್ಬೇಕು ಅಂತ ಕೂಡ ಅನ್ಕೊಂಡಿದ್ದೀನಿ. ಕಡಿಮೆ ಅಂದರೆ ಎಷ್ಟು ಬೈ? ಎಷ್ಟು ನಿಮಗೆ ಸರ್ ಒಂದು 8 ಲಕ್ಷದ ಒಳಗೆ ಪ್ರೀಮಿಯಂ ಕಾರ್ ಬೇಕು ಸರ್. ಪ್ರೀಮಿಯಂ ಗಾಡಿ, ಒಳ್ಳೆ ಪ್ರೀಮಿಯಂ ಬೇಕಾ? BMW ಅಂತೂ ಬೇಡ, BMW ಬಿಡಿ, ಅದು ಪ್ರೀಮಿಯಮೇ. ಅದಕ್ಕಿಂತ ಪ್ರೀಮಿಯಂ ಬೇಕಾ? ಹೌದು. E250 ಇದೆ ನೋಡಿ ಬೈ, ಬೆಂಜು. ಓಕೆ, ನೋಡಿದೆ ಬಂದ ತಕ್ಷಣ ಅವಾಗ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಜಾಸ್ತಿ ಏನಿಲ್ಲ, ನಾ 7.5 ಲಕ್ಷ ಮಾಡಿದ್ದೀನಿ. 7 ಲಕ್ಷ ಕೊಡಿ ತೊಗೊಂಡೋಗಿ ಬೈ. ಜಸ್ಟ್ 7 lakhs ಕೊಡಿ, NOC ಇಶ್ಯೂ ಮಾಡಿ ಕೊಟ್ಬಿಡ್ತೀನಿ. ಸೊ ಪೋಲೋ ಅವಾಗಲೇ ಹೇಳಿದ್ನಲ್ಲ ಅಷ್ಟೊಂದು ಇದೆ ಅಂತ, ಇನ್ನೂ ಇದೆ ಪೋಲೋ. ಸರ್ ಇದ್ರ ಬಗ್ಗೆ ಬೈ ಇದು 2015 ಮಾಡಲ್ ಅಲ್ಲ. ಮಾರ್ಕೆಟಲ್ಲಿ ನಿಮಗೆ ಟ್ರೆಂಡ್ ಲೈನು ವಿತೌಟ್ ಏರ್ ಬ್ಯಾಗ್ ಸಿಗ್ಬೋದು. ನನ್ನ ಹತ್ರ ವಿತ್ ಏರ್ ಬ್ಯಾಗ್ ಇದೆ. 15 ಮಾಡಲ್ ನ್ಯೂ ಶೇಪ್ ಗಾಡಿ ಇದೆ. 4.5 ಲಕ್ಷ ಕೊಡಿ ಸಾಕು, ನಾನು ಕೊಟ್ಬಿಡ್ತೀನಿ. ಲೋನ್ ಮೇಲೆ ಹೋಗ್ತೀನಿ ನಾನು. ಲೋನ್ ಹೋಗ್ತೀರಾ? 50,000 ಮಾಡಿ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಸೊ ಗುರುಳೆ, ತುಂಬ ಕಡಿಮೆ ಓಡಿರೋಂಥದ್ದು ವರ್ಣ ಕಾರ್ ಬೇಕಾ, ಅದು ಕೂಡ ಅವೈಲೇಬಲ್ ಇದೆ. ಇದೇ 12 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬೈ, 58,000 ಓಡಿದೆ ಗಾಡಿ. ಅಷ್ಟೇನಾ? ಅಷ್ಟೇ ಓಡಿರೋದು. ರೆಕಾರ್ಡೆಡ್. ನನ್ನ ಹತ್ರ ಎಲ್ಲ ಗಾಡಿಗೂ ನಿಮಗೆ ಎಷ್ಟು ಸಿಗುತ್ತೆ. ಇದು ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಇದು 485 ಮಾತ್ರ ನಾನು ಮಾಡಿದ್ದೀನಿ ಬೈ. 5.5 lakhs ಮಾರ್ಕೆಟ್ ವ್ಯಾಲ್ಯೂ ಇದೆ. ಎಷ್ಟು ಓಡಿದೆ ಕಿಲೋಮೀಟರ್ ಮೇಲೆ? 5.85 ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 4,60,000 ಕ್ಲೋಸ್ ಮಾಡ್ಕೊಟ್ಬಿಡ್ತೀನಿ. ಸೊ ಗುರುಳೆ, ಕ್ರೂಸ್ ಬೇಕಾ, ಅದು ಸನ್ ರೂಪ್ ಇರುವಂಥ ಗಾಡಿ ನಿಮಗೆ ಸಿಗ್ತಾ ಇದೆ. ಅದು ತುಂಬ ಫೀಚರ್ ಇರುವಂಥದ್ದು, ಒಳ್ಳೆ ಮೈಲೇಜ್ ಬರುವಂಥ ಗಾಡಿ ಕೂಡ ಅಂತಾನೂ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಬೈ 12 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೈ, ಇದು 4,85,000 ಕೊಟ್ಟು ಮಾಡಿದ್ದೀನಿ. ಎಷ್ಟಕ್ಕೆ ಬೇಕು ಬೈ ನಿಮಗೆ? ಇನ್ನೊಂದು 5-10,000 ಕಮ್ಮಿ ಮಾಡಲಾ? 20 ಮಾಡಲಾ? ಹೋಗಿ ಒಂದು ಕೆಲಸ ಮಾಡಿ, 4,60,000 ಕೊಡಿ ತೊಗೊಂಡೋಗಿವೆ ಸರ್. 2011 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೆಟ್ಟಾ 2 ಲೀಟರ್ ಇಂಜಿನು, ಡೀಸೆಲ್ ವೇರಿಯಂಟ್ ಸರ್. ZX ಇದು ಪೆಟ್ರೋಲು. 2016 ಮಾಡಲ್ 3rd ಓನರ್ ಆಗಿದೆ. ಆದರೆ ಕಿಲೋಮೀಟರ್ ಬಂದು 64,000 ರೆಕಾರ್ಡೆಡ್ ಓಡಿದೆ ಗಾಡಿ. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದರೆ ಇದು ನಮ್ಮ ಬಜಾರ್ ಆ್ಯಂಡ್ ನಾನು ಪ್ರೀತು. ಆಲ್ಮೋಸ್ಟ್ ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ನಿಮಗೆ ಟ್ರೈಲರ್ ನೋಡೋಷ್ಟು ಗೊತ್ತಾಗಿರುತ್ತೆ. ಸೊ ಗೊತ್ತಾಗಿಲ್ಲ ಅಂತಂದರೆ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ ತಿಳ್ಕೊಂಬಿಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಪೋಲೋ ಹುಡುಕೋರಿಗೆ 6 ಪೋಲೋ ಇರುವಂಥದ್ದು, ಇಕೋ ಸ್ಪೋರ್ಟ್ಸ್ ಇರುವಂಥದ್ದು, 7 ಸೀಟರ್ ಹುಡುಕಿದ್ರೆ ಅದು ಸುದ 7 ಸೀಟರ್ ಸಿಗುತ್ತೆ. AC ಹುಡುಕ್ತಾರೆ ಅದು ಸುದ ಸಿಗುತ್ತೆ. ಪ್ರೀಮಿಯಂ ಕಾರ್ ಬೇಕು ಅಂತಂದರೆ BMW, ಬೆಂಜ್, ಸೊ ಇವೆಲ್ಲ ಸಿಗ್ತಾ ಇರುವಂಥದ್ದು. ಸರ್ ಇವಾಗ ನಿಮಗೆ ಪೋಲೋ ಅಂತ ಬಂದರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರೋದು ಬೈ? 295 ಸ್ಟಾರ್ಟ್ ಇದೆ ಬೈ. ಸ್ಟಾರ್ಟಿಂಗ್ 295, 270 ಸ್ಟಾರ್ಟ್ ಇದೆ. ಸೊ ಆಲ್ರೆಡಿ ವೀಡಿಯೋ ಮಾಡಿರೋದ್ರಿಂದ ಎಲ್ಲ ಕಡಿಮೆ ಪ್ರೈಸ್ ಸಿಕ್ಕೈತೆ. ಡೈರೆಕ್ಟಾಗಿ ಮಾಡ್ರಕ್ಕೆ ಹೋಗ್ಬಿಡ್ತೀನಿ, ಜಾಸ್ತಿ ಕುಯ್ಕ್ ಹೋಗಲ್ಲ. ಲೋನ್ ಮೇಲೆ ಏನಾದ್ರು ಹೋಗ್ತೀನಿ ಅಂದರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು ಬೈ. ಓಕೆ. ಸೊ ಕೆಲವೊಂದು 2-3 ಒಂದು ಅದರ್ ಸ್ಟೇಟ್ ಗಾಡಿ ಇದೆ, ಅದು ವಿತ್ NOC ಬೇಕಾದ್ರೂ ಸಿಗುತ್ತೆ, ವಿತ್ ಕೆ ಬೇಕಂದ್ರೂ ಸಿಗುತ್ತೆ. ಓಕೆನಾ? ಕಾಲ್ ಮಾಡ್ಕೊಂಡು ಇನ್ಫಾರ್ಮೇಷನ್ ತೊಗೋಬೋದು. ಸರ್ ಇನ್ನೊಂದು, ಏನಾದರೂ ಕಾರ್ನ ಸ್ವಿಚ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು ಅಂತ ಅನ್ಕೋತಾರೆ, ಎಕ್ಸ್ಚೇಂಜ್ ಆಫರ್ ಇದೆಯಾ ನಿಮ್ಮ ಹತ್ರ? ಮಾಡ್ಕೊಡ್ತೀವಿ, ಎಕ್ಸ್ಚೇಂಜು ಮಾಡ್ಕೊಡ್ತೀನಿ. ಓಕೆ. ಸೊ ಇನ್ನೊಂದು, ನಾವು ಮೊದಲೇ ಹೇಳ್ದಂಗೆ ಹೆಸರು ಹೇಳಿಲ್ಲ, ಅಯ್ಯಾಸ್ ಸರ್ ನಮ್ಮ ಜೊತೆ ಇರೋದು. ಸರ್ ಆ್ಯಂಡ್ ಅವಾಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಇನ್ನೊಂದು, ಫೈನಲಿ ನಿಮ್ಮ ಹತ್ರ ಇವಾಗ ನಮ್ಮ ಪರ್ಟಿಕ್ಯುಲರಾಗಿ ಇಂಥ ಮಾಡಲೇ ಬೇಕು, ಇಂಥ ಕಾರೇ ಬೇಕು ಅಂತ ಹುಡುಕ್ತಾ ಇರ್ತಾರೆ ತುಂಬ ಜನ ನಮ್ಮ ಗುರುಗಳು. ಇವಾಗ ಅವರು ಈ ವಿಡಿಯೋದಲ್ಲಿ ನೋಡಿರುವಾಗ ಅದೇನಾದ್ರು ಇನ್ ಕೇಸ್ ಆ ಕಾರ್ ಇಲ್ಲ, ಆ ಥರ ಮಾಡೆಲ್ ಇಲ್ಲ ಅಂತಂದರೆ ಕಾಲ್ ಮಾಡಿದ್ರೆ ತರಿಸ್ಕೊಡೋ ವ್ಯವಸ್ಥೆ ನಾನು ಅರೇಂಜ್ ಮಾಡ್ತೀನಿ ಬೈ. ಯಾವ ಮಾಡಲ್ ಗಾಡಿನೂ ಬೇಕಂದ್ರೂ ಅರೇಂಜ್ ಮಾಡ್ತೀನಿ. ಪ್ರೀಮಿಯಂ ಬೇಕಂದ್ರೂ ಮಾಡ್ತೀನಿ. XUV ಬೇಕಾ, W10, W6, W8 ಎಲ್ಲ ಗಾಡಿ ಅರೇಂಜ್ ಮಾಡ್ಕೊಡ್ತೀನಿ. ಸೊ ಇನ್ನೊಂದು RTO ಚಾರ್ಜಸ್ ಅಂತ ಬಂದರೆ ಸರ್, ಇವಾಗ ಕಮಿಷನ್ ಅಂತ ಬಂದಾಗ ಹೇಳಿ ಸರ್. ನಮ್ಮದು ಕಮಿಷನ್ ಏನಿಲ್ಲ ಸರ್, ಇವತ್ತಲ್ಲ, ನಾವು ಯಾವತ್ತಿಂದ ಓಪನ್ ಮಾಡಿದ್ದೀವಿ ಶೋರೂಮ್ ಆವಾಗಲಿಂದ ನಾವು ಕಮಿಷನ್ ತೊಗೊಳ್ಳಲ್ಲ. RTO ಚಾರ್ಜಸ್ ಕ್ಯಾಶಲ್ಲಿ ಗಾಡಿ ತೊಗೊಂಡ್ರೆ ಮಾತ್ರ ನಿಮಗೆ RTO ಫ್ರೀ ನಾನು ಮಾಡ್ಕೊಡ್ತೀನಿ. ಲೋನಿಗೆ ಹೋದರೆ ಲೋನ್ ಅವರು ಕಟ್ ಮಾಡಿಕೊಂಡು ನಮಗೆ ಅಮೌಂಟ್ ಕಳಿಸ್ತಾರೆ ಸರ್. ಅದು ಯಾಕಂದರೆ HPT ಎಲ್ಲ ಇರುತ್ತೆ, ಹೈಪೋಟೆನ್ಷನ್ ಎಲ್ಲ ಥರ ಎಲ್ಲ ಕಟ್ ಮಾಡಿಕೊಂಡು ನಮಗೆ ಬರುತ್ತೆ ಅಮೌಂಟ್. ಓಕೆ. ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್ಲು, ರೈಟ್ ಸೈಡ್ ನೋಡಿ ರಾಯಲ್ ಆಫ್ ಫರ್ನಿಚರ್ ಶೋರೂಮ್ ಇದೆ. ಅದರ ಪಕ್ಕದಲ್ಲೇ ನಿಮಗೆ ಹೌಸ್ ಆಫ್ ಕಾರ್ಸ್ ಇದೆ ಸರ್. ಸೊ ಇನ್ನೂ ಗೊತ್ತಾಗ್ತಿಲ್ಲ ಅಂತಂದರೆ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು ಹೋಗಿ. ಓಕೆನಾ? ಸೊ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಒಂದ್ಸಲ ವಿಸಿಟ್ ಮಾಡಿ. ಬಂದಷ್ಟು ಯಾರು ತಗೊಳ್ಳಿ ಅಂತ ಹೇಳಲ್ಲ. ನಿಮ್ಗೆ ಯಾವ ಕಾರ್ ಇಷ್ಟ ಆಗಿರುತ್ತೋ ಆ ಕಾರ್ನ ಟೆಸ್ಟೇ ಮಾಡಿ. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಇಲ್ಲ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ತಗೋಬೋದು. ಕರೆಕ್ಟ್? ಹೌದು, ಮಾಡ್ಕೊಳ್ಬೋದು ಬೈ, ಏನಿಲ್ಲ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಬಂದು ನೋಡಿ, ಟೆಸ್ಟ್ ಮಾಡಿ, ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇವೆಲ್ಲ ಕಡಿಮೆ ಹೊಡಿರೋಂಥದ್ದು, ಇದು ಸಿಂಗಲ್ ಓನರ್ಗಳು, ಇಲ್ಲ ಅಂತ ನಿಮಗೆ ಲೋ ಬಜೆಟಲ್ಲಿ ಒಂದು ಕ್ವಾಲಿಟಿ ಕಾರ್ ಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್, ಯಾರಾದರೂ ಕಾರ್ ಹುಡುಕೋರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಬರೀ ಸ್ಟಾರ್ಟ್ ಮಾಡ್ಬೋದು.
ಸೊ ಮಲದಾಗಿ ಬರೀ ಪೋಲೋಗಳನ್ನ ನಿಲ್ಲಿಸ್ಬಿಟ್ಟಿದ್ದೀರಾ, ಫುಲ್ಲು ಪೋಲೋ. ಸರ್ ಅರೌಂಡ್ ಎಷ್ಟು ಪೋಲೋ? ಸರ್ ಟೋಟಲ್ ನನ್ನ ಹತ್ರ 2, 4, 6 ಪೋಲೋ ಇದೆ ಸರ್. 6 ಪೋಲೋ ಇದೆ. ಅದರಲ್ಲಿ ಒಂದು ಡೀಸೆಲ್ ಇದೆ, ಮಿಕ್ಕಿದ ಎಲ್ಲ ಪೆಟ್ರೋಲ್ ಗಾಡಿಗಳಿದಾವೆ ಸರ್. ಓಕೆ, ಫಸ್ಟ್ ಗಾಡಿ ತೋರಿಸ್ಬಿಡಿ. ಫಸ್ಟ್ ಗಾಡಿನೇ ತೋರಿಸ್ತೀನಿ ಬನ್ನಿ. ಡೀಸೆಲ್ ಗಾಡಿ 2014 ಮಾಡಲ್, ಒಡಿಶಾ ರಿಜಿಸ್ಟ್ರೇಷನ್ ಇದೆ. ಪ್ರೈಸ್ ಕೂಡ ಕೊಡ್ತೀನಿ ನಿಮಗೆ, ಒಳ್ಳೆ ಪ್ರೈಸ್ ಕೊಡ್ತೀನಿ. 3,20,000ಗೆ ವಿತ್ NOC ಕೊಡ್ತೀನಿ ಬೈ. 14 ಮಾಡಲ್ ಡೀಸೆಲ್ ಗಾಡಿ ವಿತ್ NOC ಎಷ್ಟಕ್ಕೆ? ವಿತ್ NOC 3,20,000. ಅದರಲ್ಲೂ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ Second ಸರ್. ನೆಕ್ಸ್ಟ್ ಇನ್ನೊಂದಿದೆ WB ವೆಸ್ಟ್ ಬೆಂಗಾಲ್. ಇದರದ್ದು ಆಲ್ರೆಡಿ NOCಗೆ ಇಶ್ಯೂ ಮಾಡಿಬಿಟ್ಟಿದ್ದೀನಿ. 2 ಗಾಡಿ ಹತ್ರ ನನ್ನ ಹತ್ರ ಇರೋದು ಅದರ್ ಸ್ಟೇಟ್ ಗಾಡಿ, ಮಿಕ್ಕಿದೆಲ್ಲ ಕರ್ನಾಟಕನೇ ಪೋಲೋ. ಇದು ಬಂದು ನಿಮಗೆ 3,95,000 ಕೊಡ್ತೀನಿ. ಬರೀ 52,000 ಓಡಿದೆ ಗಾಡಿ, ಪೆಟ್ರೋಲು. ಇದು ಫೀಚರ್ ಏನೆಲ್ಲ ಬರುತ್ತೆ ಸರ್ ಇದು? ಸರ್ ಇದು ಕಂಫರ್ಟ್ ಲೈನ್ ಸರ್. ಇದು ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮು, 2 ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಓಕೆ, ಸೊ ನೆಕ್ಸ್ಟ್ ಸರ್ ಹಾಗೆ ಕರ್ನಾಟಕ ಗಾಡಿ ಪೋಲೋ. ಹೌದು, ಇದು ಬಂದು ಕರ್ನಾಟಕ ಗಾಡಿ. ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಗಾಡಿ ಜಿನಿನ್ ಇದೆ, ಫ್ರೆಶ್ ಕ್ಲಚ್ ನೆನ್ನೆ ಹಾಕ್ಸಿದ್ದೀನಿ. ಗಾಡಿಗೆ ಚೇಂಜ್ ಮಾಡೋ ಥರ ಏನಿಲ್ಲ. 2,95,000ಗೆ ಸ್ಲೈಟ್ಲಿ ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಒಳ್ಳೆ ಟೈರ್ ಕಂಡೀಷನ್ ಕೂಡ ಇದೆ. ಒಳ್ಳೆ ಹೊಸ ಟೈರೇ ಇದೆ ಸರ್ ಅದಕ್ಕೆ. GT 2014 ಮಾಡಲ್, ಸಿಂಗಲ್ ಓನರು, 55,000 ಓಡಿದೆ ಗಾಡಿ. ಓನರ್ಶಿಪ್ ಓನರ್ಶಿಪ್ ಬಂದು ಸಿಂಗಲ್ ಓನರ್ ಗಾಡಿ, 55,000 ಓಡಿದೆ ಗಾಡಿ. 1.6 ಮ್ಯಾನ್ವಲ್. ಇದು ಲೋನ್ ಆಗುತ್ತೆ ಇದಕ್ಕೆ? 100% ನಿಮಗೆ 80 to 90% ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಅಮೌಂಟ್ ತರಬೇಕಾಗುತ್ತೆ ಡೌನ್ ಪೇಮೆಂಟ್? ಒಂದು 50 to 1 ಲಕ್ಷ ತೊಗೊಂಡು ಬಳ್ಳಿ ಸರ್. ಯಾವ ಗಾಡಿ ಆದರೂ ಇಲ್ಲಿ ನಾನು ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಅದ್ರ ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ಲ ಸಣ್ಣ ಪುಟ್ಟ ಮುಂದೆ ಬಂದು? ಚಿಕ್ಕ ಪುಟ್ಟ ಕೆಲಸ ಏನಿದೆ ಎಲ್ಲ ಮಾಡ್ಕೊಡ್ತೀನಿ ಸರ್ ನಾನು. ಇನ್ನೊಂದಿದೆ ನೋಡಿ, 2013 ಮಾಡಲ್, ಹೈಲೈನು, ಕರ್ನಾಟಕ ಗಾಡಿ, ಪೋಲೋ, ಬ್ಲೂ ಕಲರ್. ಗಾಡಿ ನಂಬರ್ ತೋರಿಸ್ಕೊಂಡು. ಗಾಡಿ ನಂಬರ್ ಬಂದು KN ಸರ್. ಅದು ಪಕ್ಕಾ KA 9824 ನಂಬರ್ ಇರೋದು. ಹೌದು, 9824. ಓಕೆ, ಬ್ಲೂ ಬ್ಲೂ ಕಲರ್, ಹೈಲೈನ್, ಟಾಪ್ ಎಂಡ್ 13 ಮಾಡಲು. 4,75,000 ಕೋಟ್ ಮಾಡ್ತಾ ಇದ್ದೀನಿ ಸರ್. ಪೆಟ್ರೋಲ್ ಗಾಡಿ 4,50,000 ಮಾಡ್ಕೊಡ್ತೀನಿ. ಸೊ BMW ಒಂದು ಲಕ್ಸುರಿ ವೆಹಿಕಲ್ ಇದೆ ಸರ್. ಇದು 2011 ಮಾಡಲ್, ಥರ್ಡ್ ಓನರ್, ಡೀಸೆಲ್ 320D ಸರ್. ಇದು ಓಕೆ, MH ರಿಜಿಸ್ಟ್ರೇಷನ್ ಆಗಿದೆ. ಪ್ರೈಸ್ ಬಂದು 4,75,000 ಇದೆ ಸರ್. ಇದು ವಿತ್ NOC. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ನಾನು 4,50,000ಗೆ ಮಾಡ್ಕೊಡ್ತೀನಿ ಸರ್ ವಿತ್ NOC. ಒಳಗಡೆ ಹೋಗೋಣ ಸರ್. ಇಲ್ಲೊಂದು ತೋರಿಸ್ತೀನಿ. ಇಕೋ ಸ್ಪೋರ್ಟ್ 2014 ಮಾಡಲ್ ವಿತ್ ಹೊಸ ಪ್ರೊಜೆಕ್ಟರ್ ಸರ್. ಜಸ್ಟ್ ಬಂದಿದೆ ಈಗ ಗಾಡಿ. NOC ಡೆಲ್ಲಿ ರಿಜಿಸ್ಟ್ರೇಷನು, NOCನೂ ಇಶ್ಯೂ ಆಯಿತು, ಪ್ಲಸ್ ನಿಮಗೆ ಟ್ಯಾಕ್ಸು ಕಟ್ ಆಯಿತು. ಜಸ್ಟ್ ನಂಬರ್ ಬೇಕು. 2 to 3 ಡೇಸಲ್ಲಿ ನಂಬರ್ ಕೊಡ್ತೀನಿ. ಓಕೆ, ಇದೇನು ಕೋಟ್ ಮಾಡಿದ್ದೀರಾ ಸರ್? ಟೈಟಾನಿಯಮ್ ಇದು, ಕೀ ಸ್ಟಾರ್ಟ್ ಆಗುತ್ತೆ, ಡ್ಯುಯಲ್ ಏರ್ಬ್ಯಾಗ್, ABS, ಅಲಾಯ್ ವೀಲ್ಸು, ಹೊಸ ಪ್ರೊಜೆಕ್ಟರ್ಸು ಎಲ್ಲ ಇದೆ. 40,000 ಬರೀ ಪ್ರೊಜೆಕ್ಟರ್ಸ್ ಇದೆ ಸರ್. ಇದು ಎಷ್ಟು ಸರ್? 40,000 ಇದೆ ಪ್ರೊಜೆಕ್ಟರ್ಸ್. ಇದು ಸೂಪರ್ ಆಗಿ, ಅದು ನೋಡ್ಬೇಕಾದ್ರೆ ಯೂನಿಕ್ ಆಗಿ ಕಾಣಿಸುತ್ತೆ. ಹೌದು, ಸೂಪರ್ ಆಗಿ ಕಾಣಿಸುತ್ತೆ. ಪ್ರೈಸ್ ಬಂದು 5,75,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5.5 lakhsಗೆ ಕೊಡ್ತೀನಿ. 5.5 ಲಕ್ಷ ಕೊಟ್ಬಿಡಿ. ಸೊ ಹಾಗೇನೆ XV ವೇರಿಯಂಟ್ ಇನ್ನೂ ಬೇಜಾನ್ ಇದೆ ಅಂತ ಗಾಡಿ 7 ಸೀಟರ್ಸ್, 6-7 ಗಾಡಿ ಇದೆ. ಬನ್ನಿ ಸರ್ ತೋರಿಸ್ತೀನಿ. 7-7 ಇದೆ, ಬನ್ನಿ ತೋರಿಸ್ತೀನಿ. ಒಂದೊಂದಿಂದಾನೇ ತೋರಿಸ್ತೀನಿ ನಿಮಗೆ. ನೋಡಿ ಸರ್, BRB, ಹೋಂಡಾ BRB ಪೆಟ್ರೋಲು, 7 ಸೀಟರ್ ಗಾಡಿ, 2016 ಮಾಡಲು, ಸಿಂಗಲ್ ಓನರ್ ಗಾಡಿ. 6,75,000ಗೆ ಮಾಡ್ಕೊಡ್ತೀನಿ ಬೈ. ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಇದಕ್ಕೂ ಲೋನ್ ಬೇಕು? ಇದಕ್ಕೂ ನನ್ನ ಹತ್ರ ಇರೋ ಎಲ್ಲ ಗಾಡಿ ಲೋನ್ ಮಾಡಿಸ್ಕೊಡ್ತೀನಿ. ಅದರ್ ಸ್ಟೇಟ್ 2-3 ಗಾಡಿ ಇದೆ ಅಷ್ಟೇ, ಮಿಕ್ಕಿದೆಲ್ಲ ಕರ್ನಾಟಕ ಗಾಡಿಗಳು. ಎಷ್ಟು ಸರ್ ಹಾಗೆ? ಇದು ಹೋಂಡಾ ಮೊಬಿಲಿಯೋ 2014 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. 70,000 ಓಡಿದೆ ಗಾಡಿ, ಪೆಟ್ರೋಲ್. ಇದಕ್ಕೇನು ಕೊಟ್ಟು ಮಾಡಿದ್ದೀರಾ ಪ್ರೈಸ್? ಸರ್ ಇದು ಬಂದು 5,45,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5,20,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೇಮ್ ವೈಟ್ ಕಲರ್ ಒಂದಿದೆ, ಸೇಮ್ ಗಾಡಿ, ಸೇಮ್ ಡೀಟೇಲ್ ಸರ್. ಇದು ಕೂಡ ನಿಮಗೆ 5,20,000ಗೆ ಮಾಡ್ಕೊಡ್ತೀನಿ. ಸೇಮ್ 14 ಮಾಡಲ್, ಸೆಕೆಂಡ್ ಓನರ್, ಎರಡು. ಸಿಲ್ವರ್ ಬೇಕಾದ್ರೆ ಸಿಲ್ವರ್ ತಗೊಳ್ಳಿ, ವೈಟ್ ಬೇಕಂದ್ರೆ ವೈಟ್ ತಗೊಳ್ಳಿ. ಇನ್ನೊಂದು ಬಂದು XUV 500 W10 HP ರಿಜಿಸ್ಟ್ರೇಷನ್. ಇದು ಹಿಮಾಚಲ್ ಪ್ರದೇಶದು, 2015 ಮಾಡಲ್, ಬರೀ 53,000 ಓಡಿದೆ ಸರ್ ಗಾಡಿ. ಅಷ್ಟೇ ಓಡಿದೆ ವಿತ್ ಸನ್ರೂಫ್ ಗಾಡಿ, ಟಾಪ್ ಅಂಡ್ ಮಾಡಲು. ಪ್ರೈಸ್ ಕೂಡ ಕೊಡ್ತೀನಿ ನಿಮಗೆ 8,25,000 ಕೋಟ್ ಮಾಡಿದ್ದೀನಿ ವಿತ್ NOC. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 7,95,000 ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ? 15 ಮಾಡಲು, 52,000 ಓಡಿದೆ, 54,000. ಇದು ಸರ್ ಇದು ಕರ್ನಾಟಕದ. ಇದು W8 ಇದು 2014 ಮಾಡಲ್, 14 ಮಾಡಲ್, ಸೆಕೆಂಡ್ ಓನರ್, 79,000 ಓಡಿದೆ. W8 ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಕ್ರೂಸ್ ಕಂಟ್ರೋಲರ್ ಎಲ್ಲ ಬರುತ್ತೆ ಸರ್. ಇದರಲ್ಲೂ ಲೈಸು ಕೂಡ ಬರುತ್ತೆ. ಪ್ರೈಸ್ ಬಂದು 7,95,000 ಕೋಟ್ ಮಾಡಿದ್ದೀನಿ. ಫೈನಲ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 7,70,000 ಕೊಡ್ತೀನಿ ಸರ್. ಇದೇ ಮಾಡಲ್ ಹೇಳಿದ್ರಲ್ಲ? ಯಾವುದು ಸರ್? ಇದು ಸೆಕೆಂಡ್ ಓನರ್. ಇದು W8 ಇದು W8 2014 ಮಾಡಲ್, 14 ಮಾಡಲ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ, ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಇದು ಸ್ಯಾಂಗ್ಯಾನ್ ರೆಕ್ಸ್ಟಾನ್ ಬೈ ಮಹೀಂದ್ರಾ 2013 ಮಾಡಲ್ ಸರ್. ಇದು 13 ಮಾಡಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ.
1,11,000ಗೆ ಲಾಸ್ಟ್ ಸರ್ವಿಸ್ ಆಗಿದೆ. 1,14,000 ಓಡಿದೆ ಗಾಡಿ. ಏನು ಪ್ರೈಸ್ ಕೊಟ್ಟು ಸಿಂಗಲ್ ಓನರ್ ಗಾಡಿ 6,95,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಮಾರ್ಕೆಟಲ್ಲಿ ನಿಮಗೆ 8 lakhs ಕಮ್ಮಿ ಇಲ್ಲ. ಸಿಂಗಲ್ ಓನರ್ ಗಾಡಿ 6.95 ಮಾಡ್ತಾ ಇದ್ದೀನಿ. 6,70,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇನ್ನೂ ಲಕ್ಸರಿ ಗಾಡಿಗಳು ಕೊಡ್ತೀನಿ ಬನ್ನಿ ಸರ್. ನೋಡಿ ಇಲ್ಲೊಂದು ಪೋಲೋ ಇದೆ, ಅಲ್ಲೊಂದು ಪೋಲೋ ಇದೆ ನೋಡ್ತಾ ಇರ್ಬೋದು. ಮಾರುತಿ ಸುಜುಕಿ ಸಿಯಾಜ್ ನಮ್ಮ ಹತ್ರ ತುಂಬ ಕಮ್ಮಿ ಬರುತ್ತೆ ಗಾಡಿಗಳು. ಸುಜುಕಿದು ಕಮ್ಮಿ ಓಡಿರೋ ಗಾಡಿ ಮಾತ್ರ ನಾನು ತರಿಸ್ತೀನಿ. ಓನರ್ಶಿಪ್ ನೋಡಲ್ಲ, ಕಮ್ಮಿ ಓಡಿರಬೇಕು ಗಾಡಿ. ZX ಇದು ಪೆಟ್ರೋಲು 2016 ಮಾಡಲ್, 3rd ಓನರ್ ಆಗಿದೆ. ಆದರೆ ಕಿಲೋಮೀಟರ್ ಬಂದು 64,000 ರೆಕಾರ್ಡೆಡ್ ಓಡಿದೆ ಗಾಡಿ. ಗಾಡಿ ಜೆನ್ಯೂನ್ ಇದೆ. ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈಸು ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಇದೆ ಗಾಡಿ. ಪವರ್ ಮಿರರು, ಪವರ್ ವಿಂಡೋಸು ಕೂಡ ಇದೆ. ಪ್ರೈಸ್ ಬಂದು 4,85,000 ಕೋಟ್ ಮಾಡಿದ್ದೀನಿ ಸರ್. 5.5 ಇಂದ 6 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇದೆ. 485 ಕೋಟ್ ಮಾಡಿದ್ದೀನಿ. 4,70,000 ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ. ಇನ್ಕೇಸ್ ಲೋನ್ ಮೇಲೆ ಹೋಗ್ತೀರಾ, ಲೋನ್ ಮಾಡ್ಕೊತೀನಿ. ಅಪ್ ಟು 80 ಅಲ್ಲ 90% ಲೋನ್ ಮಾಡ್ಕೊಡ್ತೀನಿ ಆ ಗಾಡಿಗೆ. ಎಷ್ಟು ಸರ್ ಮೆರ್ಸಿಡೀಸ್ ಬೆಂಜೋ E250 2013 ಮಾಡಲು, ಗುಜರಾತ್ ರಿಜಿಸ್ಟ್ರೇಷನ್ ಇದೆ. ಪ್ರೈಸ್ ಕೂಡ ಕೊಡ್ತೀನಿ, ಮಾರ್ಕೆಟಲ್ಲಿ ಯಾರು ಕೊಡಬಾರ್ದು ಆ ಥರ ಪ್ರೈಸ್ ಕೊಡ್ತೀನಿ ಬೈ. ಎಲ್ಲ ನೋಡ್ತಾ ಇರಬೇಕು. ಗಾಡಿಯಲ್ಲೂ ₹1 ಏನು ಕೆಲಸ ಇಲ್ಲ, ಜಿನ್ನಿನಿದೆ ಗಾಡಿ. ತೊಗೊಂಡೋಗಿ ಯೂಸ್ ಮಾಡಿ ಅಷ್ಟೇ. ಬಾಡಿ ಲೈನ್ ನೋಡ್ಕೊಳ್ಳಿ ಒಂಥರ. ಸೊ ಇದು ಇಂಟೀರಿಯರ್ ಲಕ್ಸುರಿ ಕಾರ್ಗಳು ನೋಡೋಕ್ಕೆ ಒಂಥರ ಖುಷಿ ಸರ್. ಏನಂದರೆ ಲಕ್ಸುರಿ ಗಾಡಿಯಲ್ಲಿ ನಿಮಗೆ ಇದು ಬೆನ್ಸ್ಗಳಲ್ಲಿ ಕೊಡೋ ಇದು ನಿಮಗೆ ಫೀಚರ್ಸ್ ಯಾವ ಗಾಡಿಯಲ್ಲೂ ಅಷ್ಟೊಂದು ಕೊಡಲ್ಲ ಬೈ. ಸರ್ ಆಲ್ಮೋಸ್ಟು ಇದು ನಿಮ್ಮ ಲಕ್ಸುರಿ ಕಾರ್ಗಳೆಲ್ಲ ಆಟೋಮೆಟಿಕ್ ವೇರಿಯಂಟ್ ಎಲ್ಲ ಸಿಗ್ತಾವಲ್ಲ ಈಗ ಸರ್? ಹೌದು ಸರ್. ಇದು ಆಟೋಮೆಟಿಕ್ ಇಲ್ಲ ಅಂದರೆ ಮಜಾ ಇಲ್ಲ ಸರ್. ಅದು ಲಕ್ಸರಿ ಕಾಣಿಸಲ್ಲ ಆಮೇಲೆ ಮ್ಯಾನ್ಯಲ್ ಇದ್ರೆ. ಇವಾಗ ಓಡಿಸೋಕ್ಕೆಲ್ಲ ಆಟೋಮೆಟಿಕ್ ಬೆಸ್ಟಾ ಇಲ್ಲ ಮ್ಯಾನ್ಯಲ್ ಬೆಸ್ಟಾ? ಪ್ರೀಮಿಯಮಲ್ಲಿ ಆಟೋಮೆಟಿಕ್ ಬೈ. ಮ್ಯಾನ್ಯಲ್ ಓಡಿಸ್ಕೊಂಡು ಈ ಬೆಂಗಳೂರು ಸಿಟಿಯಲ್ಲಿ ಆಗಲ್ಲ. ಪ್ರೀಮಿಯಂ ಗಾಡಿ ಆಟೋಮೆಟಿಕ್ ಇದ್ರೇ ಮಜಾ. ಹೈವೇಯಲ್ಲೂ ಅದೇ ಮಜಾ. ಮತ್ತು ಪ್ರೈಸ್ ನಿಮಗೆ ನಾನು ಕೊಡ್ತಾ ಇದ್ದು ಮಾರ್ಕೆಟಿಂದ ಒಂದು 1.5 ಇಂದ 2 ಲಕ್ಷ ಕಮ್ಮಿ ಕೊಡ್ತೀನಿ. 7,45,000 ಮಾತ್ರ. ಜಸ್ಟ್ 7,45,000 ವಿತ್ NOC. ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಇದು 2015 ಮಾಡಲ್, 2nd ಓನರು, ವೋಲ್ಕ್ಸ್ವ್ಯಾಗನ್ ವೆಂಟೋ ಕಂಫರ್ಟ್ ಲೈನ್ ಡೀಸೆಲ್ ಗಾಡಿ. 5,25,000 ನೆಗೋಷಿಯಬಲ್. ಲೋನ್ ಬೇಕಾದ್ರೆ ತಗೋ, ಲೋನು ಮಾಡ್ಕೊಡ್ತೀನಿ ಸರ್. ಮತ್ತೊಂದು ಪೋಲೋ ಸರ್, ಇನ್ನೊಂದು ಪೋಲೋ ತೋರಿಸ್ತಾ ಇದ್ದೀನಿ ನೋಡಿ. 6ನೇ ಪೋಲೋ ಇದು. 6ನೇ ಪೋಲೋ ಗಾಡಿ ಪೆಟ್ರೋಲು, ಟ್ರೆಂಡ್ ಲೈನು ವಿತ್ ಏರ್ ಬ್ಯಾಗ್ ಗಾಡಿ ಸರ್. ಇದು 15 ಮಾಡಲ್. ಇದು ಓಕೆ, ನ್ಯೂ ಶೇಪ್ ಬರುತ್ತೆ. ಸೊ ಪ್ರೈಸ್ ನಿಮಗೆ ಕಮ್ಮಿ ಓಡಿದೆ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 4,75,000. 15 ಮಾಡಲ್ ಪೋಲೋ, ಟ್ರೆಂಡ್ ಲೈನ್ ವಿತ್ ಏರ್ ಬ್ಯಾಗ್ ಗಾಡಿ ಕೊಡ್ತೀನಿ. ಫೈನಲ್ ಟು ಫೈನಲ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 4,50,000 ಮಾಡ್ಕೊಡ್ತೀನಿ ಸರ್. ಸೊ ವರ್ಣ ಇದೆ ಸರ್. ವರ್ಣ ಪೆಟ್ರೋಲ್ 1.6 SX ಕೀ ಸ್ಟಾರ್ಟ್ ಗಾಡಿ. 2012 ಮಾಡಲು, 2nd ಓನರ್ ಆಗಿದೆ. 58,000 ಓಡಿದೆ ಸರ್ ಗಾಡಿ. 58,000 ರೆಕಾರ್ಡೆಡ್ ಓಡಿದೆ ಗಾಡಿ. ಜಸ್ಟ್ ಪಾಲಿಶ್ ಮಾಡಿಸಿದ್ದೀನಿ ಬೈ ಗಾಡಿಗೆ, ಏನು ಮಾಡಿಸಿಲ್ಲ. ಪೇಂಟ್ ಗಿಂಟು ಹೌದಾ, ಜೆನ್ಯೂನ್ ಇದೆ ಗಾಡಿ. ಪಾಲಿಶ್ ಮಾಡಿಸಿದ್ದೀನಿ. ಪ್ರೈಸ್ ಕೊಡ್ತೀನಿ 4,85,000 ಕೋಟ್ ಮಾಡಿದ್ದೀನಿ ಬೈ. 4,55,000 ಕೊಡ್ತೀನಿ ತೊಗೊಂಡೋಗಿ ಸರ್. ಸ್ಕೋಡಾ ರ್ಯಾಪಿಡೋ 2013 ಮಾಡಲ್ ಪೆಟ್ರೋಲು, 3rd ಓನರ್ ಆಗಿದೆ. 3,85,000 ಇದೆ ಬೈ. 3 lakh, ಜಸ್ಟ್ 3,85,000. 3,55,000 ಕೊಡಿ. ಸ್ಕೋಡಾ ರ್ಯಾಪಿಡ್ 13 ಮಾಡಲ್ ತೊಗೊಂಡೋಗಿ ಸರ್. ಯಾವ ಮಾಡಲ್ ಅಬೌವ್ ಲೋನ್ ಆಗುವಂಥದ್ದು ನಿಮ್ಮ ಶೋರೂಮಲ್ಲಿ? ನಮ್ಮ ಹತ್ರ ಪೆಟ್ರೋಲ್ ಗಾಡಿ 2011 ಇಂದಾನೆ ಮಾಡಿಬಿಡ್ತೀನಿ ಬೈ. ಓಕೆ. ಡೀಸೆಲ್ಲು 13 ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಇನ್ನೂ ಶಾಕಿಂಗ್ ಪ್ರೈಸಸ್, ಶಾಕಿಂಗ್ ಗಾಡಿಗಳು ಕೊಡ್ತೀನಿ ಕಮ್ಮಿ ಬಜೆಟ್ಗೆ. ಹೋಂಡಾ ಸಿಟಿ 2014 ಮಾಡಲ್ಲು, 3rd ಓನರ್ ಆಗಿದೆ. ಅದಕ್ಕೆ ಒಂದು ಪ್ರೈಸ್ ಕೊಡ್ತೀನಿ 4,85,000. 14 ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ ನಿಮಗೆ. ನೀವು ಯೂಟ್ಯೂಬ್ ಮುಖಾಂತರ ಬಂದರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಸ್ವಲ್ಪ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇದು ಅಂದರೆ ಓನರ್ಶಿಪ್ 4 ಆಗಿರೋದ್ರಿಂದ ಲೋನ್ ಆಗುತ್ತಾ? ಲೋನ್ ಆಗುತ್ತೆ, ನಾನೇ ಮಾಡಿಸ್ಕೊಡ್ತೀನಿ ಲೋನ್. ಎಲ್ಲೂ ಹೋಗಂಗಿಲ್ಲ. ಜಸ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ, ಡಾಕ್ಯುಮೆಂಟ್ ಕ್ಲಿಯರ್ ಇರಬೇಕಷ್ಟೇ. ಓಕೆ. ಇನ್ನೊಂದು ಇದು ಹೊಂಡೈ ಎಕ್ಸೆಂಟ್. ಇದು ಎಕ್ಸೆಂಟು ವಿತ್ ಬಟನ್ ಸ್ಟಾರ್ಟೆಡ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲರ್ಸ್, ಪವರ್ ವಿಂಡೋಸು, ಅಲೈಸು ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಪರ್ ಲೀಟರ್ ಗಾಡಿ 17 to 18 ಮೈಲೇಜ್ ಬರುತ್ತೆ. ಇದು ಪೆಟ್ರೋಲ್ ಗಾಡಿ, ಅದಕ್ಕೆ ಈ ಗಾಡಿ ಜಾಸ್ತಿ ಸೇಲಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ 14 ಮಾಡಲು. ಪ್ರೈಸ್ ಕೊಡ್ತೀನಿ ನಿಮಗೆ 4,95,000 ಕೊಟ್ಟು ಮಾಡಿದ್ದೀನಿ. 4,60,000 ಮಾಡ್ಕೊಡ್ತೀನಿ. ಮಾಡಲ್ಗಳು ಸಿಗುತ್ತೆ, ಸಿಂಗಲ್ ಓನರ್ ಗಾಡಿ. ಸೊ ನಿಮಗೆ ಅಲೋವೆಲ್ಸ್ ಎಲ್ಲ ಸಿಗುವಂಥದ್ದು, ಒಳ್ಳೆ ಟೈರ್ ಕಂಡೀಷನ್ ಕೂಡ ಇದೆ. ಬೈ ಚಾವ್ರಲೆಟ್ ಕ್ರೂಸ್ LTZ ಆಪ್ಷನಲ್ ವಿತ್ ಸನ್ರೂಫ್, ಬಟನ್ ಸ್ಟಾರ್ಟು, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ. ಫುಲ್ಲಿ ಲೋಡೆಡ್ ಗಾಡಿ. 12 ಮಾಡಲು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇವೆಲ್ಲ? ಇದು 15 ಬರುತ್ತೆ ಬೈ. ಇದು 15, 2 ಲೀಟರ್ ಇಂಜಿನ್, 15 ಬರುತ್ತೆ. ಮತ್ತೆ ಸಿಂಗಲ್ ಓನರ್ ಗಾಡಿ ಬೈ ಮಾರ್ಕೆಟಲ್ಲಿ ತುಂಬ ಕಡಿಮೆ ಸಿಗ್ತಾ ಇದೆ. ಸಿಂಗಲ್ ಓನರ್ ಗಾಡಿ 12 ಮಾಡಲ್ ಸಿಗಲ್ಲ, ನನ್ನ ಹತ್ರ ಇದೆ. ಪ್ರೈಸ್ ಕೂಡ ಕೊಡ್ತೀನಿ 4,85,000 ಕೊಟ್ಟು ಮಾಡ್ತಾ ಇದ್ದೀನಿ. 4,70,000 ಕೊಡಿ, ತೊಗೊಂಡೋಗಿ ಬೈ ಗಾಡಿ. ಸಿಂಗಲ್ ಓನರ್ ಗಾಡಿ. ಮುಂದೆ ಒಂದು ಸಣ್ಣ ಪುಟ್ಟ ಏನಾದರೂ ಮಾಡ್ಕೊಡೋಣ ಬನ್ನಿ ಬೈ. ಇನ್ನೂ ಒಂದು 5,000 ಕಮ್ಮಿ ಮಾಡ್ಕೊಡ್ತೀನಿ. ಹೋಂಡಾ ಅಮೇಜ್ ಬೈ, ಇದು ಕೂಡ ಸಿಂಗಲ್ ಓನರ್ ಗಾಡಿ. ಓಕೆ. ಸಿಂಗಲ್ ಓನರು 2013 ಮಾಡಲು, SMT ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಪೆಟ್ರೋಲ್ ವೇರಿಯಂಟು, 15 to 16 ಮೈಲೇಜ್ ಬರುತ್ತೆ.
ಓಕೆ ಸಿಂಗಲ್ ಓನರ್ ಗಾಡಿ ಪ್ರೈಸ್ ಬಂದು 3,75,000 ಕೊಟ್ಟು ಮಾಡಿದ್ದೀನಿ. 3,60,000ಗೆ ಮಾಡ್ಕೊಡ್ತೀನಿ ಬೈ ಸರ್. 2011 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೆಟ್ಟಾ 2 ಲೀಟರ್ ಇಂಜಿನು ಡೀಸೆಲ್ ವೇರಿಯಂಟ್ ಸರ್. ಗಾಡಿನೂ ಸೂಪರ್ ಇದೆ, ಗಾಡಿ ಕಂಡೀಷನ್ ಚೆನ್ನಾಗಿದೆ. ಓನರ್ಶಿಪ್ ಎಷ್ಟಾಗಿರೋದು? ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಪ್ರೈಸ್ ಬಂದು 5,95,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಂದೇ ರೇಟ್ ಕೊಡ್ತೀನಿ. 5,60,000 ಕ್ಲೋಸ್ ಮಾಡಿಬಿಡ್ತೀನಿ ತೊಗೊಂಡೋಗಿ ಬೈ. ಇದು ಲೋನ್ ಆಗಲ್ಲ. ಏನಕ್ಕಾಗಿಲ್ಲ ಅಂದರೆ ಇದು ಪ್ರೀಮಿಯಂ ಸೆಗ್ಮೆಂಟ್. ಇದು ಪ್ರೀಮಿಯಂ ಸೆಗ್ಮೆಂಟು 13 ಮೇಲೇ ಲೋನ್ ಆಗೋದು.